ಸಾಗರ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾದಂತ ಬೇಳೂರು ಗೋಪಾಲಕೃಷ್ಣ ಅವರೇ, ಸಾಧ್ಯವಾದರೆ ತ್ಯಾಗರ್ತಿ ಗ್ರಾಮದ ಮುಕ್ಕಪ್ಪಿ ಸರ್ಕಲಿನಿಂದ ಮೂಲೆಕೇರಿವರೆಗೆ ಇರ್ತಕ್ಕಂಥ ಒಂದು ರಸ್ತೆಯ ಸಂಪರ್ಕವನ್ನ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯನಾ? ಈ ಜನ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಕಳೆದ 75 ವರ್ಷದಿಂದ ಈ ಮೂಲೆಕೇರಿಯಲ್ಲಿರ್ತಕ್ಕಂಥ ರಸ್ತೆಗೆ ಇದುವರೆಗೂ ಡಾಂಬರೀಕರಣ ಕಂಡಿಲ್ಲ. ಪ್ರತಿ ಬಾರಿಯೂ ಚುನಾವಣೆಯಲ್ಲಿ ಆರಿಸಿ ಬರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಭಾಗದ ಜನರಿಗೆ ಡಾಂಬರ್ ರಸ್ತೆಯನ್ನು ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನ ನೀಡ್ತಾನೆ ಬಂದಿದ್ದಾರೆ. ಆದ್ರೆ ಆ ಭರವಸೆಗಳು ಭರವಸೆಗಳಾಗಿ ಉಳಿದಿದ್ದಾವಿನ ಯಾವುದೇ ರೀತಿಯ ಒಂದು ಡಾಂಬರ್ ರಸ್ತೆಗೆ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಯಾರು ದೃಢವಾದ ಒಂದು ನಿರ್ಧಾರವನ್ನ ಮಾಡಿಲ್ಲ. ಈ ಒಂದು ರಸ್ತೆ ಮಾರ್ಗವಾಗಿ ರೈತರು ತಮ್ಮ ಹೊಲ ಗದ್ದೆಗಳಿಗೆ ಹೋಗಲಿಕ್ಕೆ ಈ ರಸ್ತೆ ಸಂಪರ್ಕವನ್ನೇ ಅವಲಂಬಿಸಿದ್ದಾರೆ. ಮುಕ್ಕಪ್ಪಿ ಸರ್ಕಲಿನಿಂದ ಮೂಲೆಕೇರಿವರೆಗೂ ತುರ್ತಾಗಿ ಒಂದು ಡಾಂಬರ್ ರಸ್ತೆಯ ಅವಶ್ಯಕತೆ ತುಂಬಾ ಇದೆ. ಯಾಕೆಂದ್ರೆ ಆ ನಿಟ್ಟಿನಲ್ಲಿ ನೂತನ ಶಾಸಕರು ಗಮನ ಹರಿಸಬೇಕಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದಂತ ಜನಪ್ರತಿನಿಧಿಗಳು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ ಪರಿಣಾಮವಾಗಿ ಆ ಒಂದು ರಸ್ತೆ ಇದುವರೆಗೂ ಡಾಂಬರ್ ರಸ್ತೆ ಕಂಡಿಲ್ಲ ಅಂತಾನೆ. ನಿಜವಾಗ್ಲೂ ಆ ಒಂದು ಕೇರಿಯ ಜನರು ಚುನಾಯಿತ ಜನಪ್ರತಿನಿಧಿಗಳಿಗೆ ಹಿರಿಶಾಪನೆ ಹಾಕ್ತಿದ್ದಾರೆ. ಅದರಲ್ಲೂ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಕೇವಲ ಆ ಒಂದು ಕೇರಿಯ ಜನರನ್ನ ತಮ್ಮ ಮತ ಬ್ಯಾಂಕ್ಗಳನ್ನಾಗಿ ಮಾಡ್ಕೊಂಡಿದ್ದಾರೆ ವಿನಃ ಆ ಕೇರಿಯ ಜನರಿಗೆ ಬೇಕಾದಂತ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸುವಲ್ಲಿ ಮಾತ್ರ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಆ ಚುನಾಯಿತ ಅಂದ್ರೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರ ನಿರ್ಲಕ್ಷ್ಯದ ಪರಿಣಾಮ ಆ ಒಂದು ಕೇರಿಗೆ ಇದುವರೆಗೂ ಡಾಂಬರ್ ರಸ್ತೆ ಆಗಿಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರತಿ ಬಾರಿಯೂ ಆ ಒಂದು ವಾರ್ಡಿನಿಂದ ಗೆದ್ದು ಬರ್ತಕ್ಕಂಥ ಚುನಾಯಿತ ಜನಪ್ರತಿನಿಧಿಗಳು ಅಂದ್ರೆ 4 ಜನ ಚುನಾಯಿತ ಪ್ರತಿನಿಧಿಗಳು ಆ ವಾರ್ಡಿಂದ ಗೆದ್ದು ಬರ್ತಾರೆ. ಆದ್ರೆ ಆ 4 ಜನ ಚುನಾಯಿತ ಪ್ರತಿನಿಧಿಗಳು ಆ ಒಂದು ಕೇರಿಯ ಜನರಿಗೆ ಡಾಂಬರ್ ರಸ್ತೆ ಮಾಡ್ಕೊಳ್ಬೇಕು, ಸೂಕ್ತವಾದ ಚರಂಡಿಯ ವ್ಯವಸ್ಥೆ ಮಾಡ್ಕೊಡ್ಬೇಕು ಮತ್ತು ಸಮರ್ಪಕವಾದ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಮಾತ್ರ ನಿರ್ಲಕ್ಷ್ಯ ವಹಿಸಿದ್ದಾರೆ. ಆ ಒಂದು ಜನರನ್ನ ತಮ್ಮ ಮತಗಳನ್ನಾಗಿ ತನ್ನ ಮತ ಬ್ಯಾಂಕ್ನಾಗಿ ಮಾಡ್ಕೊಂಡಿದ್ದಾರೆ ವಿನಃ ಆ ಒಂದು ಜನರಿಗೆ ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹಾಗಾಗಿ ಈಗ ಆರಿಸಿ ಬಂದಂತ ಸಾಗರ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾದಂತ ಬೇಳೂರು ಗೋಪಾಲಕೃಷ್ಣ ಅವರ ಮೇಲೆ ಈ ಒಂದು ಕೇರಿಯ ಜನ ಅಪಾರವಾದ ಒಂದು ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಇವರ ಒಂದು ಅವಧಿಯಲ್ಲಿ ನಮ್ಮ ಒಂದು ಕೇರಿಗೆ ಡಾಂಬರ್ ರಸ್ತೆ ಆಗತ್ತೆ, ಸೂಕ್ತವಾದ ಚರಂಡಿಯ ವ್ಯವಸ್ಥೆ ಆಗತ್ತೆ. ಆ ಸೂಕ್ತವಾದ ಚರಂಡಿಯ ವ್ಯವಸ್ಥೆ ಮೂಲಕ ಸರಾಗವಾಗಿ ನೀರು ಹರಿಲಿಕ್ಕೆ ಸಾಧ್ಯ ಆಗತ್ತೆ. ಅಷ್ಟೇ ಅಲ್ಲದೆ ವೃದ್ಧರು, ಅಂಗವಿಕಲರು, ಮಕ್ಕಳು ಆ ಒಂದು ರಸ್ತೆಯಲ್ಲಿ ಸುಗಮ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಒಂದು ಕನಸನ್ನ ಕಾಣ್ತಾ ಇದ್ದಾರೆ. ಅವರ ಒಂದು ಕನಸನ್ನ ನನಸನ್ನು ಮಾಡಬೇಕಾದಂತ ಜವಾಬ್ದಾರಿ ಸಾಗರ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾದಂತ ಬೇಳೂರು ಗೋಪಾಲಕೃಷ್ಣ ಅವರ ಹೆಗಲ ಮೇಲಿದೆ. ಕೂಡಲೇ ಬೇಳೂರು ಗೋಪಾಲಕೃಷ್ಣ ಅವರು ಆ ಒಂದು ತ್ಯಾಗರ್ತಿ ಗ್ರಾಮದ ಮುಕ್ಕಪ್ಪಿ ಸರ್ಕಲಿನಿಂದ ಮೂಲೆಕೇರಿವರೆಗಿರ್ತಕ್ಕಂಥ ರಸ್ತೆಯನ್ನ ವೀಕ್ಷಣೆ ಮಾಡಬೇಕು. ಕೂಡಲೇ ಸರ್ಕಾರದಿಂದ ತಾತ್ಕಾಲಿಕವಾಗಿ ಆ ಜನರಿಗೆ ಓಡಾಟ ಮಾಡ್ಲಿಕ್ಕೆ ಏನ್ ಸಾಧ್ಯನೋ ಆ ಒಂದು ಸಾಧ್ಯತೆಯನ್ನ ಮಾಡ್ಕೊಳ್ಬೇಕಂದ್ರೆ ಓಡಾಡ್ಲಿಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದು ಅಲ್ಲಿನ ನಿವಾಸಿಗಳ ಒಂದು ಆಗ್ರಹ ಆಗಿದೆ. ಆ ನಿಟ್ಟಿನಲ್ಲಿ ನೂತನ ಶಾಸಕರು ತಮ್ಮ ಜವಾಬ್ದಾರಿಯನ್ನ ಎಷ್ಟು ಮಟ್ಟಿಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಚಂ ಚಕ ಚಂ 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 ಚಕ ಚಂ 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 ಚಕ ಚಂ 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 ಚಕ ಚಂ ಚಂ. ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಈ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು, ನ್ಯಾಯದ ಮನೆಗೀಗಲು ಎರಡೆರಡಂತೆ ಬಾಗಿಲು. ಮುಂದೆ ಹೋಗಿ ಹಿಂದೆ ಬರೋ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಈ ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಚಂ ಚಕ ಚಂ 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 ಚಕ ಚಂ 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 ಚಕ ಚಂ 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 ಚಕ ಚಂ ಚಂ. ಸರ್ಕಾರಿ ಬಟ್ಟೆ ಧರಿಸೋಕೆ ಅಷ್ಟೇ, ಗಟ್ಟಿಯಾಗಿ ಮಾತನಾಡಬೇಡ.
ತೋರಬೇಡ ತಪ್ಪು ಬಂದೂಕು ಒಳಗೆ ಸೆಲ್ಯೂಟು ತಲೆಗೆ ಸತ್ಯ ಒಡೆದು ಕೇಳಬೇಡ ತಪ್ಪು ಕಳ್ಳ ಜಾಲವನ್ನು ಹಿಡಿಯಬೇಡ ತಪ್ಪು ಸರಿ ಇಲ್ಲಿ ತಪ್ಪು ತಪ್ಪೆ ಇಲ್ಲಿ ಒಪ್ಪು ಸರಿ ಇಲ್ಲಿ ತಪ್ಪು ತಪ್ಪೆ ಇಲ್ಲಿ ಒಪ್ಪು ಸರಿ ತಪ್ಪು ಗೊತ್ತಿಲ್ದಿರೋ ದೇಶದ ಕತೆ ಇಷ್ಟೇ ಕಣವೋ